ಫಿನಾಯಿಲ್ನ ಯಾವ ಬಾಟ್ಲಲ್ಲಿ ಹಾಕ್ಕೊಡ್ಲಿ? ಕವರಲ್ಲಿ ಹಾಕ್ಕೊಟ್ರೆ ಕಾಶಿಯವ್ರಿಗೆ ತೊಗೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಏನು ಮಾಡೋದು? ಹಾಂ, ಸ್ಕಂದ ಮೊನ್ನೆ ಬಾದಾಮಿ ಹಾಲು ಕುಡ್ದಿದ್ದ ಬಾಟ್ಲನ್ನ ಇಲ್ಲೇ ಎಲ್ಲೋ ಇಟ್ಟಿದ್ದೀನಿ, ಅದರಲ್ಲೇ ಹಾಕ್ಕೊಡೋಣ. ಇದರಲ್ಲೇ ಹಾಕ್ತೀನಿ. ಅಮ್ಮ, ನಂಗೆ ಹೋಮ್ವರ್ಕ್ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಾ ಇಲ್ಲಿ. ಅಯ್ಯೋ, ಇವನೊಬ್ಬ ಎಲ್ಲದಕ್ಕೂ ನನ್ನೇ ಕರೀತಾನೆ. ಸ್ಕೂಲಲ್ಲಿ ಟೀಚರ್ಗೆ ಹೇಳ್ಕೊಡಕ್ಕಾಗಲ್ಲ ಅಂತ ಪ್ರಾಜೆಕ್ಟ್ ವರ್ಕ್ ಕಳಿಸ್ಬಿಡ್ತಾರೆ. ನಾವು ಮನೇಲಿ ಹೆಣ್ಗಾಡ್ಬೇಕು. ಬಂದೆ. ಮಜ್ಜಿಗೆ ಕೊಡು, ಸುಸ್ತಾಗ್ತಿದೆ ಅಂತ ಕೇಳಿ ಎಷ್ಟೊತ್ತಾಯ್ತು. ಈ ಗಿರಿಗೆ ಯಾವ ಕೆಲಸ ಹೇಳಿದ್ರು ಜ್ಞಾನವೇ ಇರಲ್ಲ. ಈ ಮನೇಲಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು. ಅದು ಏನು ಪಾಪ ಮಾಡಿದ್ನು. ಆಹಾ, ನೀರು ಕೇಳಿದರೆ ಪಾನಕ ಕೊಡೋ ಥರ ನಾನು ಮಜ್ಜಿಗೆ ಕೇಳಿದ್ರೆ ನನ್ನ ಮಡದಿ ಬಾದಾಮಿ ಹಾಲೇ ರೆಡಿ ಮಾಡಿಟ್ಟಿದ್ದಾಳೆ. ಅವಳನ್ನ ಕಟ್ಕೊಳ್ಳೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಬಾದಾಮಿ ಹಾಲ್ ಇದನ್ನ ತೊಟ್ಟಾಗಿ ಆಸ್ವಾದಿಸ್ತಾ ಕುಡಿಬೇಕು. ಆದರೆ ನನಗಾಗ್ತಾ ಇರೋ ಸುಸ್ತಿಗೆ ಒಂದೇ ಗುಟುಕಲ್ಲಿ ಕುಡಿಬೇಕು ಅನ್ನಿಸ್ತಾ ಇದೆ. ಶಿವಪ್ರಸಾದ್, ಗೆಟ್ ರೆಡಿ ಫಾರ್ ದಿ ಬಾಟಮ್ ಸಾಂಗ್. ರೀ, ಏನ್ರಿ ಮಾಡ್ತಿದ್ದೀರಾ? ಬಾದಾಮಿ ಹಾಲು ಕುಡ್ದೆ, ಟೇಸ್ಟೇ ಒಂಥರ ಇದೆ. ಗಂಟ್ಲೆ ಚೇಂಜ್ ಆಗೋಯ್ತು. ದೇವ್ರೆ, ಬಾದಾಮಿ ಹಾಲಲ್ಲ. ಮತ್ತೆ ಬಾದಾಮಿ ಹಾಲು ಪಿಂಕ್ ಕಲರ್ ಇರುತ್ತಾ? ಫಿನಾಯಿಲ್ ಅದು. ಕಾಶಿಯವರೇ, ಕನ್ಸ ಎಲ್ಲ ಕಲರ್ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಗಿರಿ, ನನ್ನ ಬಣ್ಣಗಳು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಾಯ್ಲಿ, ಇದು ಆರೆಂಜು, ಇದು ವೈಟು, ಇದು ಬ್ರೌನು. ಗಿರಿ ಗಿರಿ, ರಾತ್ರಿ ಎಲ್ಲ ವಾಂತಿ ಮಾಡಿಸಿ ಬೆಳಗ್ಗೆ ಅದು ಕನಸು ಅಂತ ಎಚ್ಚರಿಸಿದ್ದು ಯಾಕೆ ಭಗವಂತ? ಇದೆಲ್ಲ ಬೇಕಿತ್ತ? ಶಿವಪ್ರಸಾದ್, ಭಗವಂತ, ಬೇಡದ ವಸ್ತುವನ್ನಾಗಲಿ ಆಲೋಚನೆಯನ್ನಾಗಲಿ ಹೊರಗೆ ಹಾಕಲೇಬೇಕಲ್ವಾ? ಅಲ್ಲ ಭಗವಂತ, ನಾನು ಏನು ತಪ್ಪು ಮಾಡಿದೆ ಅಂತ ನೀನು ಹೀಗೆಲ್ಲ ಮಾಡಿದೆ. ಬಣ್ಣಗಳು ಸರಿಯಾಗಿ ಕಾಣಿಸ್ದೆ. ನನಗೆಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ? ಬಣ್ಣಗಳಿಗೂ ಬೆಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಶಿವಪ್ರಸಾದ್, ಬಣ್ಣಗಳು ಕೇವಲ ಚಂದಿರನ ಅಂಗಳದಲ್ಲಿ ಮಾತ್ರವಲ್ಲ, ನಿನ್ನೊಳಗಿನ ಕಂಗಳಲ್ಲೂ ಇದೆ. ಬರಡು ಬದುಕಿಗೆ ಭರವಸೆಯೇ ಒಂದು ಬಣ್ಣ, ದಾರಿ ಕಾಣದ ಮನಸ್ಸಿಗೆ ಮುಗ್ಧ ಪ್ರೀತಿಯೇ ಒಂದು ಬಣ್ಣ, ಒಡೆದು ಹೋದ ಹೃದಯಕ್ಕೆ ಸಾಂತ್ವನದ ಮಾತುಗಳೇ ಒಂದು ಬಣ್ಣ, ಉಸಿರು ನಡುಗುವಾಗ ಸಿಗುವ ಬಿಸಿ ಉಸಿರು ಕೂಡ ಒಂದು ಬಣ್ಣ. ಹಾಗೆಯೇ ಸಕಲ ಜೀವರಾಶಿಗಳಿಗೂ ಆರೋಗ್ಯ ಅನ್ನೋದು ಒಂದು ಮುಖ್ಯವಾದ ಬಣ್ಣ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಮಾತು ಕೇಳಲಿಲ್ಲ. ನಿಮ್ಮ ಸಂಸಾರದ ವಿಷಯ 4 ಗೋಡೆಗಳ ಮಧ್ಯೆ ಹಾಗೂ ನಿಮ್ಮ ಆಪ್ತರೊಂದಿಗೆ ಮಾತ್ರ ಚರ್ಚಿಸಬೇಕು. ಆದರೆ ನಿಮ್ಮ ವ್ಯಾಧಿ ಆರೋಗ್ಯದ ವಿಷಯವನ್ನ ಬಹಿರಂಗವಾಗಿ ಚರ್ಚಿಸಬೇಕು. ಏನು ಭಗವಂತ ಹೇಗೆ ಹೇಳ್ತಾ ಇದೆಯಾ? ಆರೋಗ್ಯದ ಬಗ್ಗೆ ಹೊರಗಡೆ ಹೇಳ್ಕೊಳಕ್ಕಾಗುತ್ತಾ? ಜನ ಏನು ತಿಳ್ಕೊಳ್ಳಲ್ಲ. ಇದೇ ನೀವು ಮಾಡೋ ತಪ್ಪು ಶಿವಪ್ರಸಾದ್. ಆರೋಗ್ಯದ ಬಗ್ಗೆ ಇರೋ ಸತ್ಯನ ನೀವು ಹೇಳ್ಕೊಂಡಾಗ ಅದನ್ನ ಕೇಳಿಸ್ಕೊಂಡಿರೋ ಜನ, ಅದನ್ನ ಅನುಭವಿಸಿರೋ ಜನ, ಅದ್ರ ಬಗ್ಗೆ ತಿಳ್ಕೊಂಡಿರೋ ಜನ ನಿಮ್ಗೆ ಪರಿಹಾರ ಸೂಚಿಸಬಹುದು. ಓ, ಹಾಗಾದ್ರೆ ಮನೆ ಸಮಸ್ಯೆನೂ ಹೊರಗೆ ಹೇಳ್ಕೋಬಹುದಲ್ಲ? ಸಂಸಾರ ಗುಟ್ಟು ವ್ಯಾಧಿ ರಟ್ಟ. ಸಂಸಾರದ ಬಗ್ಗೆ ಏನು ಸಮಸ್ಯೆ ಇಲ್ಲದೆ ಇದ್ರು
ಜನ 100 ಮಾತಾಡ್ತಾರೆ. ಇನ್ನು ಸಮಸ್ಯೆ ಇದ್ರಂತೂ ಅದನ್ನ ಹಿಡಿದು ಎಳೆದು ಇನ್ನೂ ಜಟಿಲ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ಆರೋಗ್ಯದ ವಿಚಾರ ಹಾಗಲ್ಲ ಶಿವಪ್ರಸಾದ್. ಪ್ರತಿಯೊಬ್ಬರು ನೇರವಾಗಿ ಒಳ್ಳೆಯ ಮನಸ್ಸಿನಿಂದ ಸ್ಪಂದಿಸ್ತಾರೆ. ಹಾಗಾಗಿ ವ್ಯಾಧಿಯನ್ನು ರಟ್ಟು ಮಾಡಿದಷ್ಟು ಸಮಸ್ಯೆ ಬಗೆಹರಿಯುವ ವಿಧಾನ ಗಟ್ಟಿಯಾಗಲು ಸಾಧ್ಯ. ಇವಾಗ ಗೊತ್ತಾಯ್ತು ಭಗವಂತ, ಹೇಗಪ್ಪ ಹೇಳ್ಕೊಳ್ಳೋದು ಅಂತ ನನ್ನೊಳಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಜೀವನ ಬಣ್ಣಗಳ ಸಮಾಗಮ ಶಿವಪ್ರಸಾದ್. ಇಲ್ಲಿ ಎಲ್ಲಾ ಬಣ್ಣಗಳಿಗೂ ಅದರದ್ದೇ ಆದ ಸ್ಥಾನವಿದೆ. ಕಷ್ಟ, ಸುಖ, ನೋವು, ನಲಿವು, ಆಸೆ, ದುರಾಸೆ, ತೃಪ್ತಿ, ಕೊರತೆ, ಈ ಎಲ್ಲಾ ಬಣ್ಣಗಳು ಇದ್ದರೇನೆ ಪರಿಪೂರ್ಣ ಜೀವನ ಪ್ರಾಪ್ತಿಯಾಗಲು ಸಾಧ್ಯ. ಇಷ್ಟರಲ್ಲಿ ಒಂದು ಬಣ್ಣವನ್ನು ಕಳೆದುಕೊಂಡರೂ ಜೀವನ ಅಪೂರ್ಣ. ಹಾಗಾಗಿ ಆರೋಗ್ಯ ಎಂಬ ಬಣ್ಣವನ್ನ ಕಾಯ್ದುಕೊಂಡು ಅಳಿಸಿ ಹೋಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಆರೋಗ್ಯಕ್ಕೆ ಪರ್ಯಾಯವಾದ ಬಣ್ಣವೇ ಇಲ್ಲ. ಉಳಿತಾಯ ಮಾಡಿ ಗಳಿಸುವ ಸಂಪತ್ತೆಂಬ ಬಣ್ಣಕ್ಕಾಗಿ ಆರೋಗ್ಯವೆಂಬ ಬಣ್ಣವನ್ನ ಅಡಮಾನವಿಟ್ಟರೆ ಉಳಿಸುವುದು ಸಂಪತ್ತೆಂಬ ಬಣ್ಣವಲ್ಲ, ಅನಾರೋಗ್ಯವೆನ್ನುವ ಕಲೆ. ಖಾಲಿ ಹಾಳೆಯ ಮೇಲೆ ಜಾಗರೂಕತೆಯಿಂದ ಬಿದ್ದ ಬಣ್ಣ ಚಿತ್ರಕಲೆಯಾಗಬಹುದು. ಆದರೆ ಅಜಾಗರೂಕತೆಯಿಂದ ಬಿದ್ದ ಬಣ್ಣ ಕಲೆಯಾಗಿ ಬದಲಾಗುವುದು. ಆ ಕಲೆ ಜೀವನ ಪರ್ಯಂತ ಉಳಿಯಬಹುದು ಅಥವಾ ಜೀವನವನ್ನೇ ಕಳೆಯಬಹುದು. ಎಚ್ಚರದಿಂದ ನೆನಪಿರಲಿ, ಇದು ಬಣ್ಣ ಬಣ್ಣದ ಮಾತಲ್ಲ, ಹುಸಿಯಾದ ಬಣ್ಣವನ್ನು ಬಯಲು ಮಾಡುವ ಅಪ್ಪಟವಾದ ಸತ್ಯ. ಏನೋ 2 ತಿಂಗಳ? ಹ್ಞೂ ಅಪ್ಪ, ಅವರೇ ಹೇಳಿದ್ದು. ಅಲ್ಲ, ಅವ್ರೇನೋ ಈಸಿಯಾಗಿ ಹೇಳ್ಬಿಡ್ತಾರೆ, ಕೇಳಿಸ್ಕೊಂಡು ನಮಗೆ ಶಾಕ್ ಆಗಲ್ವಾ? ಅಲ್ಲ, 2 ತಿಂಗಳು ಕಂಪಲ್ಸರಿನಾ? ಹ್ಞೂ ಅಪ್ಪ, ಕಂಪಲ್ಸರಿ. ಇಲ್ಲಾಂದ್ರೆ CET-ಗೆ ಕಷ್ಟ ಆಗತ್ತಂತೆ. ಇದನ್ನು ಅವರೇ ಹೇಳಿದ್ರ? ಅವರೇ ಹೇಳಿದ್ದು. 1 ದಿನ ಕ್ಲಾಸ್ ಮಿಸ್ ಮಾಡ್ಕೊಂಡ್ರು ತುಂಬಾ ಲಾಸ್ ಅಂತೆ. ಕ್ಲಾಸ್ ಮಿಸ್ ಆದ್ರೆ ಓದೋರ್ಗೆ ಎಜುಕೇಶನಲ್ ಲಾಸು, ಫೀಸ್ ಕಟ್ಟೋರ್ಗೆ ಜೇಬಲ್ಲಿರೋ ಕ್ಯಾಶ್ ಲಾಸು. ಮುಂದೆ ಏನಿಲ್ಲ ಅಪ್ಪ, ನಮ್ಮ ಕಾಲೇಜಿಂದ 20 ಜನ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ. ಅವ್ರ ಜೊತೆ ನಾನು ಹೋದ್ರೆ ನನಗೂ ಒಳ್ಳೆ ಕೋಚಿಂಗ್ ಸಿಗತ್ತೆ ಅಂತ ಲೀಲಾ ಮ್ಯಾಮ್ ಹೇಳ್ತಿದ್ರು. ಆದರೆ 2 ತಿಂಗಳು ನೀನು ಎಲ್ಲಿರ್ತೀಯ? ನಾವು ಮನೆ ಬಿಟ್ಟು ಬರೋಕ್ಕೂ ಕಷ್ಟ ಆಗುತ್ತೆ. ನೀನ್ ಯಾಕೆ ಬರ್ತೀಯ ಅಮ್ಮ? 2 ತಿಂಗಳಾದ್ಮೇಲೆ ನಾನೇ ಇಲ್ಲಿ ಬರ್ತೀನಿ. ಅಲ್ಲ ಪ್ರಣೀಮ್, ಕುಂದಾಪುರದಲ್ಲಿ ಆಗಿದ್ರೆ ಕಾಶಿಯವ್ರ ಮನೇಲಿ ಇರ್ಬೋದಾಗಿತ್ತು. ಮಂಗಳೂರು ಅಂತ ಹೇಳ್ತಾ ಇದೆಯಾ? ಅಲ್ಲಿ ಎಲ್ಲಿ ಅಂತ ಇರ್ತೀಯಾ? ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೇ PG-ಲಿ ಉಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾವೆಲ್ಲ ಒಂದೇ PG-ಲಿ ಉಳ್ಕೋತೀವಿ. PG-ಲ ಎಷ್ಟಂತೆ? ಮಂತ್ಲಿ 15,000 ಅಂತೆ. 2 ತಿಂಗಳು ಸೇರಿ 30,000 ಆಗುತ್ತೆ. 30,000ನಾ? ಓಕೆ. ರೀ, ಏನ್ರಿ ಇಷ್ಟು ಸುಲಭವಾಗಿ ಹೇಳ್ತಿದ್ದೀರಾ? ಅಷ್ಟೊಂದು ಹಣ ಎಲ್ಲಿಂದ ತರೋದು? ಗಿರಿ, ಮಕ್ಕಳ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು, ಅವಳು ಬೇಜಾರಾಗಲ್ವಾ? ಅಪ್ಪ ಅಮ್ಮ, ನನಗೂ ಕಷ್ಟ ಏನು ಅಂತ ಗೊತ್ತಾಗತ್ತೆ. ನೀವು ಇಷ್ಟೊಂದು ಕಷ್ಟಪಡ್ಕೊಂಡು ನನ್ನ ಸೇರ್ಸೋದೇನು ಬೇಡ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನೇ ಓದ್ಕೋತೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ಅಲ್ಲ ರೀ, ಸ್ಕಂದ ಹಠ ಮಾಡಿದ್ರೆ ಬೇಡ ಅಂತ ಹೇಳೋಣ ಅನ್ಸುತ್ತೆ. ಆದರೆ ಇವಳು ಅವಳೇ ಬೇಡ ಅಂತ ಹೋಗ್ಬಿಟ್ಲು. ಸಂಕಟ ಆಗೋಯ್ತು ರೀ. ಹೋಗ್ಲಿ ಬಿಡುಗ್ರಿ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಪ್ರಣಿ ಮಂಗಳೂರಿಗೆ ಹೋಗ್ತಾಳೆ, PG-ಯಲ್ಲಿ ಇರ್ತಾಳೆ. ಅದಕ್ಕೆ ದೇವ್ರೆ ಏನೋ ಒಂದು ದಾರಿ ತೋರಿಸ್ತಾನೆ. ಆದರೂ ಅಷ್ಟೊಂದು ದುಡ್ಡು ಹೇಗ್ರಿ ಹೊಂದ್ಸೋದು? ಹೇಳ್ತಾ ಇದ್ದೀನಲ್ಲ ಗಿರಿ, ದೇವ್ರೆ ಏನೋ ಒಂದು ದಾರಿ ತೋರಿಸ್ತಾನೆ, ಏನೋ ಒಂದು ಆಗುತ್ತೆ. ಆಫೀಸಿಗೆ ಟೈಮ್ ಆಯ್ತು, ಹುಷಾರು. ಬರ್ತೀನಿ.
ಒಂದಲ್ಲ ಎರಡಲ್ಲ 30,000. ಭಗವಂತ, ಹೇಗಪ್ಪ ಅಷ್ಟೊಂದು ದುಡ್ಡು ಹೊಂದ್ಸೋದು? ಶಂಕರಣ್ಣನ ಹತ್ರ ಇನ್ನೂ ಜಾಸ್ತಿ ಸೀರೆ ಬ್ಲೌಸ್ ಪೀಸು ತಗೋಬೇಕು. ಅದು ಬಿಟ್ಟು ಸೀರೆ ಪಿನ್ ಮಾಡ್ಕೊಡೋ ಕೆಲಸನೂ ಮಾಡ್ತೀನಿ. ಒಂದು ಸೀರೆಗೆ 250 ರೂಪಾಯಿ ಅಂತ ಇಟ್ಕೊಂಡ್ರೆ ದಿನಕ್ಕೆ ಒಂದು ಸೀರೆ ಸಿಕ್ಕಿದ್ರು ಸಾಕು. ತಿಂಗಳಿಗೆ 7,000 ರೂಪಾಯಿ ಆಗುತ್ತೆ. ಆರಾಮಾಗುತ್ತೆ. ಶಂಕರಣ್ಣ ಕೊಡ್ಬೇಕಾಗಿರೋ 4,000 ಸೇರಿಸಿದ್ರೆ 11,000 ಆಗುತ್ತೆ. ಇನ್ನು 4,000ಕ್ಕೆ ಏನು ಮಾಡಲಿ? ಪಾಪ, ನಮ್ಮ ಯಜಮಾನ್ರಿಗೆ ಕೇಳಿದ್ರೆ ಅವ್ರು 4,000 ಕೊಡ್ತಾರೆ. ಆದ್ರೆ ಆ 4,000ಕ್ಕೋಸ್ಕರ ಅವ್ರನ್ನ ಯಾರ ಹತ್ರನೂ ಕೈ ಚಾಚಬೇಕಾಗತ್ತೆ. ನನ್ನ ಗಂಡ ಯಾವತ್ತೂ ಯಾರ ಹತ್ರನೂ ಕೈ ಚಾಚಬಾರ್ದು ಅಂತ ಯಾವಾಗಲೂ ಅನ್ಕೋತೀನಿ. ಆದರೆ ಈ ಸಲ ಹಾಗೆ ಮಾಡ್ತೀನಿ. ಉಳ್ದಿದ್ದ ದುಡ್ಡಿಗೆ ಏನು ಮಾಡಲಿ? ಬೇರೆ ಏನು ಬರುತ್ತೆ ನನಗೆ? ಸಂಗೀತ ಕಲ್ತಿದ್ರೆ ಒಂದಷ್ಟು ಮಕ್ಳಿಗೆ ಸಂಗೀತ ಹೇಳ್ಕೊಟ್ಟು ಅಲ್ಲಿಂದ ಅಲ್ಲಿಗೆ ಸರಿದೂಗಿಸ್ಬೋದಾಗಿತ್ತು. ಆದರೆ ನಾನು ಸಂಗೀತನೇ ಕಲ್ತಿಲ್ವೇ? ಅಕ್ಕ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಓ, ರಂಗೋಲಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಸಂಸಾರ ಅನ್ನೋ ರಂಗೋಲಿನಲ್ಲಿ ಚುಕ್ಕಿನೇ ಕೂಡ್ತಾ ಇಲ್ಲ ಗೌರಿ. ಅದಕ್ಕೆ ಹೇಗೆ ಕೂಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಚುಕ್ಕಿ ಕೂಡ್ಲಿಲ್ಲ ಅಂದ್ರೆ ಅದ್ ಹೇಗ್ ಕೂಡುತ್ತೋ ಹಾಗೆ ಗೆರೆ ಎಳಿಬೇಕಕ್ಕ. ಗೆರೆ ಎಳೆದ್ ಬಿಡ್ಬೋದು, ಆದ್ರೆ ಗೆರೆನೇ ನಮ್ಮನ್ನ ಎಳ್ಕೊಂಡು ಹೋಗ್ಬಿಟ್ರೆ? ಯಾಕೆ ಒಟ್ಟೊಟ್ಟಾಗಿ ಮಾತಾಡ್ತಿದ್ಯಾ? ಕೊಡಿಗೆ ಅದೇನ್ ಬರ್ತಿದ್ಯಾ ನೋಡ್ತೀನಿ. ಶಂಕರಣ್ಣ 4,000, ಸೀರೆ ಪಿನ್ನು 7,000, ಇನ್ನು ಉಳ್ದಿರೋದು 4,000 ಕ್ವಶನ್ ಮಾರ್ಕು. ಅಕ್ಕ, ಏನೇ ಇದು? ಪ್ರಣಿನ ಕೋಚಿಂಗಿಗೆ ಬೇರೆ ಊರಿಗೆ ಕಳಿಸ್ಬೇಕಲ್ವಾ? ಅಲ್ಲಿ PGಲಿ ಇರ್ತೀನಿ ಅಂದ್ರು ತಿಂಗಳಿಗೆ 15,000 ಬೇಕಾಗತ್ತೆ. 2 ತಿಂಗಳು ಕೋಚಿಂಗ್ ಅಂದ್ರೆ 30,000. ಅದನ್ನ ಲೆಕ್ಕ ಮಾಡ್ತಾ ಇದ್ದೆ. ಅಯ್ಯೋ, ಅಷ್ಟೇ ಅಲ್ವಾ? ಇರು, ಆನ್ಲೈನಲ್ಲಿ ನಿನ್ನ ಅಕೌಂಟಿಗೆ ಕಳಿಸ್ತೀನಿ. ಗೌರಿ, ಬೇಡ ಕಣೆ. ಈ ಥರ ಆಗಿದ್ದಿದ್ರೆ ನಾನು ನಿನ್ನ ಹತ್ರ ಯಾವತ್ತೋ ಸಹಾಯ ಕೇಳ್ತಿದ್ದೆ. ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ನಾನು ಏನಾದ್ರೂ ಹೆಲ್ಪ್ ಮಾಡ್ತೀನಿ ಅಂದ್ರೆ ಬೇಡ ಅಂತಾನೆ ಹೇಳ್ತೀಯ. ನಿನಗೆ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಲ್ವಾ? ಅವ್ರು ತುಂಬಾ ಸ್ವಾಭಿಮಾನಿ. ಅವ್ರ ಮಾತನ್ನ ನಾನು ಮೀರಲ್ಲ. ಅಕ್ಕ, ಬೇರೆ ಏನೋ ಆಗಿದ್ರೆ ನಾನು ಕೇಳ್ತಾ ಇರ್ಲಿಲ್ಲ. ಪ್ರಾಣಿ ನನಗೂ ಮಗಳು, ಅದಕ್ಕೆ ಹೇಳ್ತಾ ಇರೋದು. ಬೇಡ ಗೌರಿ, ಸದ್ಯಕ್ಕೆ 11,000 ಅಡ್ಜಸ್ಟ್ ಆಗಿದೆ. ಇನ್ನು 4,000 ಅಡ್ಜಸ್ಟ್ ಆಗ್ಬಿಟ್ರೆ 1 ತಿಂಗಳು PGಗೆ ಆಗ್ಬಿಡುತ್ತೆ. ಟ್ಯೂಷನ್ ಫೀಸ್ ಎಲ್ಲ ನಿಮ್ಮ ಭಾವನೆ ನೋಡ್ಕೋತಾರೆ. PGಗೆ 30,000 ಕಟ್ತಾರೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾವೇ ಒಂದು PG ಬಿಸ್ನೆಸ್ನ ಶುರು ಮಾಡ್ಬೋದಿತ್ತಲ್ವಾ? ಆಗ 4,000 ಏನು 40,000 ಬೇಕಾದ್ರೂ ಯೋಚನೆ ಮಾಡದೆ ಖರ್ಚು ಮಾಡ್ಬೋದಿತ್ತು. ಅಕಸ್ಮಾತ್ PG ಬಿಸ್ನೆಸ್ ವರ್ಕೌಟ್ ಆದ್ರೆ, ಅಕ್ಕ, ಪ್ರಣಿ ಹೋಗ್ತಾಳಲ್ಲ ಮಂಗಳೂರು, ಅಲ್ಲಿ ನಾವೇ ಒಂದು PG ಓಪನ್ ಮಾಡಿದ್ರೆ ಹೇಗಿರುತ್ತೆ? ಹಾಗಂತ್ಯ? PG ನಡೆಸಿದ್ರೆ ಅಷ್ಟೊಂದು ದುಡ್ಡು ಬರುತ್ತಾ? ಅಕ್ಕ, ಈಗ ನೀನೇ ಕಟ್ಟೋದಕ್ಕೆ ರೆಡಿ ಇಲ್ವಾ? ಹಾಗೆ ಬೇರೆಯವರಿಗೂ ಅವ್ರದೇ ಆದ ನೀಡ್ ಇರುತ್ತೆ. ಅದನ್ನ ಬಳಸ್ಕೊಂಡು ನಾವು ದುಡ್ಡು ಮಾಡ್ಬೇಕು. ಆಗ ಅಷ್ಟೇ ಕೊಟ್ಟಂಗೂ ಆಗುತ್ತೆ, ನಮಗೆ ದುಡ್ಡು ಮಾಡ್ದಂಗೂ ಆಗುತ್ತೆ. ಆದ್ರೂ PG ನಡೆಸೋದು ಕಷ್ಟ ಅಲ್ವೇನೆ? ಎಷ್ಟು ಖರ್ಚು ಬರುತ್ತೋ ಏನೋ. ಅಕ್ಕ, ನಿನಗೆ ಬುದ್ಧಿ ಇಲ್ಲ ಕಣೆ. ಯಾವಾಗ ನೋಡಿದ್ರು ವ್ರತ, ಪೂಜೆ, ದೇವ್ರ ಮನೆ ದೀಪ ಹಚ್ಚಬೇಕು, ಇದನ್ ಬಿಟ್ರೆ ನಿನಗೇನು ಗೊತ್ತಿಲ್ಲ. PG ಮಾಡೋದಕ್ಕೆ ಜಾಸ್ತಿ ದುಡ್ಡು ಬೇಕಾಗಲ್ಲ. ಚಿಕ್ಕದಾಗಿ ಶುರು ಮಾಡ್ಬೇಕು. ನಿಧಾನವಾಗಿ ಅದೇ ಬೆಳ್ಕೊಂಡು ಹೋಗುತ್ತೆ. ಇವತ್ತು ಜಗತ್ತಲ್ಲಿ ದೊಡ್ಡ ದೊಡ್ಡ ಕಂಪ್ನಿ ಅಂತ ಹೆಸರು ಮಾಡಿದವರೆಲ್ಲ ಮೊದಲು ಅವ್ರ ಮನೆ ಕಾರ್ ಶೆಡ್ ಇಂದಾನೆ ಕಂಪ್ನಿನ ಶುರು ಮಾಡಿರೋದು. ಅದನ್ನ ನೆನ್ಪಿಡ್ಕೋ. ಮಾಡಿದ್ರೆ ಗರ್ಲ್ಸ್ PGನೇ ಮಾಡ್ಬೇಕಕ್ಕ. ಗರ್ಲ್ಸ್ PG ಮಾಡೋದ್ರಿಂದ ತುಂಬಾ ಅನುಕೂಲ ಇದೆಯಂತೆ ಅಕ್ಕ. ನಂಗೆ ಗೊತ್ತಿರೋರೊಬ್ರು ಗರ್ಲ್ಸ್ PGನ ಮಾಡ್ತಿದ್ದಾರೆ. ಅವ್ರ ಹತ್ರ ಕೇಳಿದ್ರೆ ಕೆಲವು ಪಾಯಿಂಟ್ ಸಿಗುತ್ತೆ. ಅದನ್ನ ಬಾವನ ಹತ್ರ ಹೇಳು, ಬಾಬು ಒಪ್ಕೊಂಡೇ ಒಪ್ಕೋತಾರೆ. ಸರಿ ನಡಿ, ಈಗಲೇ ವಿಚಾರಿಸ್ಕೊಂಬರೋಣ. PGನ? ನಮ್ಮನೇನಾ? ಏನ್ ಹೇಳ್ತಾ ಇದೆಯಾ ಗಿರಿ? ಅಲ್ಲಮ್ಮ, ಈಗಲೇ ನಾವು ತಣ್ಣೀರು ಆರಿಸ್ಕೊಂಡು ಕುಡಿತಿದ್ದೀವಿ, ಅಂಥದ್ರಲ್ಲಿ ಬಿಸಿನೀರಿಗೆ ಕೈ ಹಾಕ್ತೀನಿ ಅಂತಿದೆಯಲ್ಲ, ಯಾಕಮ್ಮ? ಮಾವ, ನಾನೀಗ ಹೇಳೋ ಹಾಗೇನಾದ್ರೂ ಮಾಡಿದ್ರೆ ಡಬಲ್ ಡೋರ್ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ಕುಡಿಬೋದು. ತಣ್ಣೀರ್ನ ಕಣ್ಣೀರ್ನ? ಸಾರಿ, ಅಪ್ಶಕ್ನ ನುಡಿಬೇಡ್ರಿ. ಅಪ್ಶಕ್ನ ಅಲ್ಲ, ನಮ್ಮಪ್ಪ ನುಡಿಯೋ ಶಕುನಾನೂ ಇದೆ. ಅಲ್ಲಾಗಿರಿ, ಬಡವ ನೀ ಮಡಗ್ದಂಗಿರು ಅನ್ನೋ ಹಾಗಿದ್ದೀವಿ, ನೀನು ನೋಡಿದ್ರೆ ಸರಿಯಾಗಿ ಮಡಗ್ತೀನಿರು ಅನ್ನೋ ಹಾಗೆ ಹೇಳ್ತಾ ಇದೆಯಾ? ಅಲ್ಲ, PG ನಡೆಸೋದು ಅಂದ್ರೆ ತಮಾಷೆನಾ? ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ PG ನಡೆಸ್ತೀನಿ ಅಂತ ಹೇಳ್ತಿರೋದು.
ಅಲ್ಲಮ್ಮ, ಇದಕ್ಕಿದ್ದಾಗೆ ಈ ಐಡಿಯಾ ಯಾಕೆ ಬಂತು? ಇದ್ಕಿದ್ದಾಗೆ ಅಲ್ವಾ ಲಾಟ್ರಿ ಹೊಡೆಯೋದು ಮಾವ, ಇದ್ಕಿದ್ದಾಗೆ ಅಲ್ವಾ ಹೊಡೆಯೋದು. ರೀ ಒಳ್ಳೆ ಮಾತಾಡ್ರಿ. ಈಗ ನಿಮ್ಗೆ ಕಷ್ಟ ಅಂತ ಅನಿಸ್ತಿರ್ಬೋದು, ಆದ್ರೆ ನಾನು ಹೇಳೋದನ್ನ ಇಬ್ರು ಸ್ವಲ್ಪ ಕೇಳಿ, ಆಮೇಲೆ ನೀವೇ ಕೇಳ್ತೀರಾ ಯಾವಾಗಿಂದ PG ಶುರು ಮಾಡೋಣ ಅಂತ. ಆಯ್ತಮ್ಮ, ಈಗ ನಿನ್ನ ಟೈಮ್ ಸ್ಟಾರ್ಟ್. ಅದೇನು ಹೇಳಬೇಕು ಅಂತಿದೀಯ ಹೇಳಮ್ಮ. PG ನಡೆಸ್ಬೇಕು ಅಂತ ನಂಗೆ ಆಸೆ ಇದೆ ನಿಜ, ಆದ್ರೆ ಗಂಡ್ಮಕ್ಳು PG ಅಲ್ಲ, ಹೆಣ್ಮಕ್ಳು PG. ಹೆಣ್ಮಕ್ಳು PGಗೂ ಗಂಡ್ಮಕ್ಳು PGಗೂ ಏನ್ ಮಹಾ ವ್ಯತ್ಯಾಸ ಇರುತ್ತೆ? ಅಲ್ಲಿ ಹುಡುಗರು ಇರ್ತಾರೆ, ಇಲ್ಲಿ ಹುಡುಗಿರು ಇರ್ತಾರೆ, ಖರ್ಚೆಲ್ಲ ಸೇಮೆ ಅಂತ ನೀವು ಹೇಳ್ಬೋದು, ಆದ್ರೆ ಅಲ್ಲೇ ಇರೋದು ಟ್ವಿಸ್ಟ್. ಟ್ವಿಸ್ಟಾ? ಏನ್ ಟ್ವಿಸ್ಟ್? ಅಯ್ಯೋ ಹೇಳ್ತೀನಿ ರೀ, ನಾನು ತುಂಬಾ ಕಡೆ ವಿಚಾರಿಸಿ ಒಂದಿಷ್ಟು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಗಂಡ್ಮಕ್ಳು PGಲಿ ಗಲಾಟೆ ಗದ್ದಲ ಜಾಸ್ತಿ, ಆದ್ರೆ ಹೆಣ್ಮಕ್ಳು PGಲಿ ಅವ್ರವರೇ ಜಗಳ ಮಾಡ್ಕೋತಾರೆ ಹೊರತು ಕುರುಬ್ರಳ್ಳಿಯಿಂದ ಕರೆಸ್ತೀನಿ, ಶಿವಾಜಿನಗರಿಂದ ಕರೆಸ್ತೀನಿ ಅಂತ ಹೇಳಿ ಗ್ಯಾಂಗ್ ವಾರ್ ಎಲ್ಲ ಮಾಡ್ಕೊಳ್ಳಲ್ಲ. ಪಾಯಿಂಟ್ ನಂಬರ್ 2, ಹೆಣ್ಮಕ್ಳು ಡಯಟು ಅಂತ ತಿನ್ನೋದೇ ಕಮ್ಮಿ. ನಾವು ಮಾಡ್ಕೊಳ್ಳೋ ಅನ್ನದ ಜೊತೆ ಒಂದ್ ಲೋಟ ಎಕ್ಸ್ಟ್ರಾ ಅಕ್ಕಿ ಇಟ್ಬಿಟ್ರೆ ಸಾಕಾಗೋಗುತ್ತೆ. ಪಾಯಿಂಟ್ ನಂಬರ್ 3, ಇಲ್ಲಿಗೆ ಬರೋರು ಕೆಲಸ ಮಾಡೋರು, ಓದೋರು, ಕೆಲಸ ಹುಡ್ಕೋರು, ಅವರು ಬೆಳಗ್ಗೆ ಮತ್ತೆ ರಾತ್ರಿ 2 ಹೊತ್ತು ತಿಂತಾರೆ. ಮಧ್ಯಾಹ್ನ ಹೇಗಿದ್ರು PGನಲ್ಲಿ ಊಟ ಇರಲ್ಲ, ಸೊ ಅಲ್ಲೂ ನಮ್ಗೆ ರೇಷನ್ ಮಿಕ್ಕತ್ತೆ. ಪಾಯಿಂಟ್ ನಂಬರ್ 4, ಓದಿರೋರು ಬರೋದ್ರಿಂದ ನಮ್ ಸ್ಕಂದ ಪ್ರಾಣಿಗೆ ಅವರೇ ಟ್ಯೂಷನ್ ಹೇಳ್ಕೊಡ್ತಾರೆ, ನಮ್ಗೆ ಟ್ಯೂಷನ್ ಫೀಸು ಮಿಕ್ಕತ್ತೆ. ಪಾಯಿಂಟ್ ನಂಬರ್ 5, ಈಗಿನ ಕಾಲದ ಹೆಣ್ಮಕ್ಳು ಅವ್ರ ಸೌಂದರ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸೋದ್ರಿಂದ ಅವ್ರವ್ರ ಸೋಪು, ಅವ್ರವ್ರ ಬ್ರಷ್, ಅವ್ರವ್ರ ಶಾಂಪು ಅವರೇ ತಂದ್ಕೋತಾರೆ, ಹಾಗಾಗಿ ಆ ದುಡ್ಡು ಸಹ ನಮ್ಗೆ ಮಿಕ್ಕತ್ತೆ. ಇನ್ನು ವೀಕೆಂಡ್ ಅಲ್ಲಿ ರಜೆ ಇರೋದ್ರಿಂದ ಅವ್ರ ಫ್ರೆಂಡ್ಸು, ಅವ್ರ ಕಲೀಗ್ಸು ಅಂತ ಅವ್ರ ಜೊತೆ ಆಚೆ ಹೋಗ್ತಾರೆ, ಮನೇಲೇ ಇರಲ್ಲ, ಆಗ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎರಡೂ ಮಿಕ್ಕತ್ತೆ. ನಮ್ಮನೇಲಿ ನಮ್ಮನೆ ಹೆಣ್ಮಕ್ಳ ತರನೇ ಅವರು ಇರ್ತಾರೆ, ಇನ್ನೇನ್ ಬೇಕು? ಗಿರಿ, ಹೆಣ್ಮಕ್ಳು PG ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗಿರಿ, ಇನ್ಯಾಕ್ ತಡ, ಹೊಡಿ ನಿಮ್ಮ ಮಾವನ ಕಾಲಿಗೆ ಡೈವ್, ಶುರು ಮಾಡು ನಿನ್ನ PG. ವಿಜಿ ಬಾಬಾ, ಇನ್ಮೇಲೆ ನಿಂದೇ ಹವ. ಥ್ಯಾಂಕ್ಸ್ ಮಾವ. ಬಡವರ ಬಂದ ಶಿವಪ್ಪಣ್ಣಂಗೆ, ಕಾಸಿಲ್ಲದವರ ಕರಿಮನಿ ಮಾಲೀಕ ಶಿವಣ್ಣನಿಗೆ, ಬಡವರ ಭಾಗ್ಯ ದೇವತೆ ಶಿವಣ್ಣಂಗೆ. ನಿಲ್ಲಿಸ್ರಯ್ಯ ಸಾಕು. 15,000 ಪರ್ ಹೆಡ್ ರೆಂಟ್ ಬರೋ PGನ ಈಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಗಲೇ ಬಡವರ ಬಂಧು ಅಂತ ಕರಿಮನಿ ಮಾಲೀಕ ಅಂತ ಏನೇನೋ ಹೇಳ್ತಾ ಇದ್ದೀರಾ. ನೀವು ನನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರೆ ರೆಂಟಿಗೆ ಬರೋರು ಕನ್ಸೆಷನ್ ಕೇಳಿ ನನ್ನ ಹೊನ್ನ ಶೂಲಕ್ಕೇರಿಸ್ತಾರಷ್ಟೇ. ಶಿವಪ್ಪಣ್ಣ, ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನೀವು ಮುಂದುವರ್ಸ್ರಿ. ಶಿವ ಅವರೇ, ಒಂದು ವೆಲ್ಕಮ್ ಸ್ಪೀಚ್ ಕೊಡಿ ಮಾತ್ರ. ವೇದಿಕೆ ಮೇಲೆ, ಇದು ವೇದಿಕೆ ಅಲ್ಲ, ಶಿವಕೃಪಾ ಮನೆಯ ಹೊರಗೆ ಆಸೀನರಾಗಿರ್ತಕ್ಕಂತಹ, ಆಸೀನರಾಗಿಲ್ರಿ, ಎಲ್ಲ ನಿಂತೇವ್ರಿ, ನಿಂತಿರ್ತಕ್ಕಂತಹ ಶಿವಕೃಪಾ ಸದಸ್ಯರೇ ಹಾಗೂ ಶಂಕರಪುರದ ಬಂಧುಗಳೇ, ಈ PG ಅಂತಕ್ಕಂಥದ್ದು ಏನಿದೆ, ಪ್ಲೇ ಗಾರ್ಡನ್ ಏನ್ರಿ? ನೋ, ಪೇಯಿಂಗ್ ಗೆಸ್ಟ್. ಈ PGಯ ಒಂದು ಐಡಿಯಾ, ಬಿಸ್ನೆಸ್ಸು, ನಕ್ಷೆ ವಗೇರ ಇದ್ಯಾವುದು ನಂದಲ್ಲ, ಇದೆಲ್ಲ ನಮ್ಮ ಶ್ರೀಮತಿ ಗಿರಿಜಾ ಶಿವಪ್ರಸಾದ್ರವ್ರದ್ದು. ಈ ಶಿವಕೃಪಾ ಲೇಡೀಸ್ PGಯ ಸಾಧಕ ಬಾಧಕಗಳ ಬಗ್ಗೆ ಬೋಧನೆ ಮಾಡಬೇಕು ಅಂತ ಗಿರಿಜಾ ಶಿವಪ್ರಸಾದ್ ಅವ್ರನ್ನ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಗಿರಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಅಮ್ಮ, ಅದು ವಿವೇಕಾನಂದ ಅವ್ರ ಸ್ಪೀಚ್, ಹಾಕ್ಲಾ ಕದಿಬಾರ್ದು. ಸುಮ್ಮನೆ ನಿಂತ್ಕೋ. ಮಹಿಳೆಯರೇ ಮತ್ತು ಮಹನೀಯರೇ, ಬೇಸಿಕಲಿ ಇದು ಶಿವಕೃಪಾ ಲೇಡೀಸ್ PG. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಬೇಸಿಕಲಿ ಲೇಡೀಸ್ PG ಅಂದ್ರೆ ಮಹಿಳೆಯರ PG ಅಲ್ಲ, ಮಹಿಳೆಯರು ಬರೋ PG. ಬೇಸಿಕಲಿ ಲೇಡೀಸ್ PG ಅಂದ್ರೆ ಮಹಿಳೆಯರಿಗಾಗಿ ಮಾತ್ರ. ಆಹಾ, ಬೇಸಿಕಲಿ ನಿಮ್ಮ ಬೇಸಿಕಲಿ ಸ್ಪೀಚು ಬಹಳ ಅದ್ಭುತವಾಗಿತ್ತು. ಕ್ಲಾಪ್ಸ್ ಕೊಡಬೇಕಿದ್ದಕ್ಕೆ.
ಹಂಗಾರ ಗಿರಿಜಾ ವೈನ್ಯಾರ ನಮ್ಮ ಊರಾಗಿರೋ ನೀಲವ್ವ ಸಂಕವ್ವ ಎಲ್ಲವ್ವ ದುಗ್ಗವ್ವ ಇವ್ರನ್ನೆಲ್ಲರನ್ನು ಕರೆಸಿ ಬೇಸಿಕಲಿ ನಿಮ್ಮ ಶಿವಕೃಪಾ ಲೇಡೀಸ್ PGಗೆ ಎಲ್ಲರೂ ಸೇರ್ಸ್ಬಿಡೋನ್ರಪ್ಪ. ಹಾ, ನೀಲವ್ವ ಕಾಳವ್ವ ದುಗ್ಗವ್ವ ಯಾರು ಬೇಕಾದ್ರೂ ಬರಬಹುದು, ಆದ್ರೆ ದುಗ್ಗಾಣಿ ಜೊತೆ ಬರಬೇಕು. ಬೇಸಿಕಲಿ ಅದೇ ಬೇಸಿಕ್. ಕರೆಕ್ಟ್ ಆಗಿ ಹೇಳಿದ್ರಿ ಬಾಬಾ. ಜಸ್ಟ್ 15,000 rupees per month.